ಹೊರಗೆ ಕಾಲಿಡೋದಕ್ಕೂ ಆಗದೆ ಇರುವಷ್ಟು ಬಿಸಿಲು ಉರಿಶಕೆ. ಸದ್ಯ ಇದು ಬೆಂಗಳೂರಿನ ಪರಿಸ್ಥಿತಿ. ಇಂತಹ ಸುಡೋ ಬಿಸಿಲಿನಲ್ಲಿ ಆರೋಗ್ಯವನ್ನ ಕಾಪಾಡಿಕೊಳ್ಳೋದೇ ಸವಾಲು. ಆದ್ರೆ ಬೇರೆಲ್ಲಾ ಜ್ಯೂಸ್ಗಿಂತ ಬಿಸಿಲಿನಲ್ಲಿ ಕರ್ಬೂಜ ಜ್ಯೂಸ್ ಬೆಸ್ಟ್ ಯಾಕೆ ಅಂತ ಹೇಳ್ತೀನಿ. ಅಶ್ವ ಹೆಲ್ತ್ ನಲ್ಲಿ ನಾನು ಡೈನಾ ಕೂರ್ಗ್. ಬಿಸಿಲ ಬೇಗೆ ತಂಪಾದ ಪಾನೀಯ ದಾಹವನ್ನ ನೀಗಿಸುತ್ತೆ. ಆದ್ರೆ ಕೆಲವು ಪಾನೀಯಗಳು ದೇಹವನ್ನ ತಂಪಾಗಿಸಿದ್ರೂ ಕೂಡ ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿರುತ್ತೆ. ಹಾಗಾಗಿ ಅಂತಹ ಹಾಳು ಮೂಳು ಸೇವಿಸುವ ಬದಲು ಕರ್ಬೂಜ ಇಂತಹ ಸಮಯದಲ್ಲಿ ಬೆಸ್ಟ್. ಇದರಿಂದ ಆರೋಗ್ಯಕ್ಕೂ ಹತ್ತಾರು ಲಾಭ ಇದೆ. ಮೊದಲನೇದಾಗಿ ದೇಹದ ಶಕ್ತಿ ಹೆಚ್ಚಾಗುತ್ತೆ. ಕರ್ಬೂಜ ಹಣ್ಣು ತಂಪು ಗುಣಗಳನ್ನ ಹೊಂದಿದೆ. ಇದಕ್ಕೆ ಪಿತ್ತ ಮತ್ತು ವಾತವನ್ನ ನಿಯಂತ್ರಣ ಮಾಡುವ ಸಾಮರ್ಥ್ಯ ಇದೆ. ಇವಿಷ್ಟು ಮಾತ್ರವಲ್ಲದೆ ದೇಹದ ಶಕ್ತಿಯನ್ನ ಹೆಚ್ಚಿಗೆ ಮಾಡುವ ಸಾಮರ್ಥ್ಯವನ್ನ ಈ ಹಣ್ಣು ಹೊಂದಿದೆ. ಜೊತೆಗೆ ಕರುಳನ್ನ ಸ್ವಚ್ಛ ಮಾಡುತ್ತೆ. ಕರ್ಬೂಜ ಹಣ್ಣು ಮೂತ್ರವನ್ನ ಹೆಚ್ಚಿಸುವ ಗುಣದ ಜೊತೆಗೆ ಮೂತ್ರಕೋಶದಲ್ಲಿ ಕಾಣಿಸುವಂತಹ ಕಲ್ಲನ್ನ ಹೋಗಲಾಡಿಸುವ ಗುಣವನ್ನ ಹೊಂದಿದೆ. ಮತ್ತೊಂದು ವಿಚಾರ ಅಂದ್ರೆ ಇದು ಕರಳನ್ನ ಸಹ ಸ್ವಚ್ಛ ಮಾಡುತ್ತೆ. ಇನ್ನು ಮಲಬದ್ಧತೆ ನಿವಾರಣೆ, ಮಲ ವಿಸರ್ಜನೆಗೂ ಇದು ಸಹಕಾರಿ. ಕರ್ಬೂಜ ಹಣ್ಣಿನಲ್ಲಿ ನಾನಾ ಗುಣವಿದ್ದು ಕೆಲವರಿಗೆ ಮಲ ವಿಸರ್ಜನೆ ಆಗೋದಕ್ಕೆ ವೈದ್ಯರು ಈ ಹಣ್ಣನ್ನ ಸೇವಿಸೋದಕ್ಕೆ ಹೇಳ್ತಾರೆ. ಅಲ್ಲದೆ ಲೈಂಗಿಕ ಶಕ್ತಿಯನ್ನ ಹೆಚ್ಚಿಸುವ ಸಾಮರ್ಥ್ಯ ಇದಕ್ಕಿದೆ. ಹಾಗೆ ರಕ್ತದೊತ್ತಡವನ್ನ ಕೂಡ ನಿಯಂತ್ರಣ ಮಾಡುತ್ತೆ. ಹೃದಯ ಸಂಬಂಧ ಕಾಯಿಲೆಗಳನ್ನ ಕೂಡ ನಿಯಂತ್ರಿಸುವ ಗುಣ, ಅಧಿಕ ರಕ್ತದೊತ್ತಡ ನಿಯಂತ್ರಣ ಮಾಡುವ ಶಕ್ತಿ ಹಾಗೂ ಉರಿ ಬೇಸಿಗೆಯಲ್ಲಿ ದೇಹವನ್ನ ನೀರಿನ ಅಂಶ ಹೆಚ್ಚಿಗೆ ಮಾಡೋದಕ್ಕೂ ಕರ್ಬೂಜ ಜ್ಯೂಸ್ ಮಾಡಿ ಸೇವಿಸಿದ್ರೆ ಉತ್ತಮ. ತ್ವಚೆಗೂ ಕೂಡ ಉತ್ತಮ. ಸರಿಯಾದ ಪ್ರಮಾಣದಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಕುಡಿತಾ ಬಂದ್ರೆ ಮುಖದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಪೇಜ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ಅಶ್ವ ಹೆಲ್ತ್.